ಎರಡು ಇರೋದು ಕೆಳಗಿಂದ ಇದು ಬರ್ತಿತ್ತು. ಅವತ್ತು ನೋಡಿದ್ರಿಂದ ಇವತ್ತು ತುಂಬ ಡಿಸೈನ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಫುಲ್ ಇಷ್ಟ ಆಗೋಯ್ತು. ಮತ್ತೆ ಡಿಸೈನ್ ಮಾಡ್ಬೋದು. ವಿಕ್ಟೋರಿಯಾ ಕಲೆಕ್ಷನ್ಸ್ ಬರುತ್ತೆ, ತುಂಬ ಚೆನ್ನಾಗಿದೆ. ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೋಲ್ಡ್ ತೊಗೊಳ್ಳೋಣ ಅಂತ ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸಿಗೆ ಬಂದಿದ್ದೀವಿ. ಆ್ಯಕ್ಚುಲಿ 2 ಸ್ಕೀಮ್ ತೊಗೊಂಡಿದ್ವಿ ಮಲ್ಬಾರಲ್ಲಿ. ಒಂದು ಎವ್ರಿ ಮಂತ್ ಕಟ್ಟೋದು 20,000 ಮತ್ತು ಓಲ್ಡ್ ಗೋಲ್ಡ್ನ ಮೆಲ್ಟ್ ಮಾಡಿಸಿರೋದು. ಸೊ ಅದನ್ನು ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀವಿ. ಇದು ಲಾಸ್ಟ್ ಇಯರ್ ಓಲ್ಡ್ ಗೋಲ್ಡ್ನ ಮೆಲ್ಟ್ ಮಾಡಿರುವಂತಹ ಕ್ಲಿಪ್ಪಿಂಗ್. ಹೊಸ ಡಿಸೈನ್ಸ್ ನೋಡ್ತಾ ಇದ್ದೀವಿ. ನಮಗೆ ಯಾವ್ದು ಇಷ್ಟ ಆಗುತ್ತೋ ಗೊತ್ತಿಲ್ಲ. ಕುತ್ಕೊಳ್ಳಮ್ಮ. ಯಾವುದು ಅದು? ನನಗೇನು ನೋಡೋಣ ಬಾ. ಹಾಂ, ಚೆನ್ನಾಗಿರುತ್ತೆ. ಬಾ, ನೀನು ಬರಬೇಕು. ಸರಿ, ಫುಲ್ ಆರ್ಟಿಫಿಷಿಯಲ್ ಅನ್ಸುತ್ತೆ. ಇದು ಅನ್ಕಟ್ ಡೈಮಂಡ್. ಎಂತ? ಅನ್ಕಟ್ ಡೈಮಂಡ್. ನಾವು ಗೋಲ್ಡ್ ಕಟ್ಟಿದ್ರು ಡೈಮಂಡ್ ತೊಗೋಬೋದಾ? ನಂಗೆ ಅಲ್ಲಿರೋದು ಯಾವುದೂ ಇಷ್ಟ ಆಗಿಲ್ಲ. ನಂಗೆ ಚೋಕರ್ ನೋಡೋಣ ಅಂತ ಬಂದಿದ್ದೀನಿ. ಇಲ್ಲಿದೆಯಲ್ಲ ಈ ಚೋಕರ್ ನನಗೆ ಇಷ್ಟ ಆಯಿತು. ಇಲ್ಲೊಂದು ಚೋಕರ್ ಇದೆ, ಇಲ್ಲೊಂದಿದೆ, ಆ ಕಡೆ ಕಾರ್ನರಲ್ಲಿ 2 ಇದ್ದಾವೆ. ಈ ಚೋಕರ್ಗಳು ಇಷ್ಟ. ಇಲ್ಲೊಂದಿದೆ, ಬಟ್ ಇದು ತುಂಬ ಗ್ರ್ಯಾಂಡಾಗಿದೆ. ಇದು ಬೇಡ, ಇದನ್ನು ನೋಡೋಣ. ಐ ಥಿಂಕ್ ಇದು ಇಷ್ಟ ಆಗ್ಬೋದು ನನಗೆ. ಇದು ನೋಡೋಣ. ಏನಮ್ಮ, ಚೋಕರ್ ನೋಡೋಣ? ನೋಡು, ಬಳೆಗಳು ಇದೆಲ್ಲ ಫುಲ್ ಗ್ರೀನ್ ಕಲರ್ ಜೊತೆಗೆ ಬಳೆನೇ ತೊಗೊಂಬಿಡೋಣ. ನಾವು ಫುಲ್ ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದೀವಿ ಇವಾಗ. ಬಳೆ ತೊಗೊಳೋದ ಸರ ತೊಗೊಳೋದ ಅಂತ. ನಮ್ಮಮ್ಮ ಹೆಂಗೆ ಹೇಳ್ತೇವೆ. ಇದು ಎಷ್ಟು ಗ್ರಾಮ್ ಇದೆ ಮೇಡಮ್? ಇದು ಎಷ್ಟು ಗ್ರಾಮ್ ಇರ್ಬೋದು ಅಂದಾಜು? ನೆಕ್ಸ್ಟ್ ಇದು ಟ್ರೈ ಮಾಡುವ. ಇದು 31.8. 31 ನಮ್ಮದಕ್ಕೆ ಸರಿ ಹೋಗುತ್ತೆ ಅದು. ನಮ್ಮ 30 ಓಕೆ ಒಂದೇ ಬರುತ್ತೆ. ಹಾಕೊಂಡು ನೋಡಿ ಹೆಂಗೆ ಕಾಣುತ್ತೆ. ಈ ಕಟ್ಟಂಗೆ 20. ಚೆನ್ನಾಗಿತ್ತು. ಚೆನ್ನಾಗಿ ಕಾಣಿಸ್ತೈತಿ. ನಮ್ಮ ಅಮ್ಮನ ಮುಖ ಅಳ್ಬಿಡುತ್ತೆ ಹಂಗೆ. ಚೋಕರ್ ತೋರ್ಸಕ್ಕೆ ಹೇಳಮ್ಮ. ಇವೆರಡು ಸೇರಿಸಿದ್ರೆ ಎಷ್ಟು ಆಗ್ಬೋದು ಈ ಬಳೆ? ಇವೆರಡು ಜಾಸ್ತಿ ಇರುತ್ತೆ. 40 ಗ್ರಾಮ್ ಇರುತ್ತೆ. ಇದು ಚೆನ್ನಾಗಿದೆ. ಯಾವುದು? ಇದು ಎಷ್ಟು ಗ್ರಾಮ್ ಐತೆ ನೋಡು. 2 ಬಳೆ ಥರ ಸಿಗೋ ಥರ 17 ಗ್ರಾಮ್ ಇದೆ ಅಷ್ಟೇ. ಅಷ್ಟೇನಾ? ಇದು ಬರೀ 17 ಗ್ರಾಮ್ ಇದೆ ಅಷ್ಟೇ ಮೇಡಮ್. ಲೈಟ್ ವೇಟ್ ಸಿಂಗಲ್ ಇದೇನಂದರೆ ನಿಮ್ಗೆ ಸ್ಕ್ರೂ ಇರೋದಿಲ್ಲ. ಸುಮ್ಮನೆ ಹಾಗೆ ಆಗ್ತದೆ. ಸುಮ್ಮನೆ ನಾರ್ಮಲ್ ಬಳೆ ಥರ 5 ಸೈಜ್ ನೋಡ್ಬೋದು ಅಷ್ಟೇ. ನನಗಾಗಲ್ಲ. ಆಗಲ್ವಾ? 5 ಸೈಜ್. ಬಿಡು, ಆಗಲ್ಲ, ತೆಗ್ಬಿಡು. ಚೆನ್ನಾಗಿತ್ತು. ಇನ್ನು ಬರೀ ಬಳೆ ಕಲೆಕ್ಷನ್ಸ್ ಮಾಡಬೇಕು ನಾವು. ಓ, ನಮ್ದು ಇಲ್ಲಿ ಇದೆಯಲ್ಲಪ್ಪ ನಿತ್ಯ. ನಮ್ಗೆ ತುಂಬ ಚೆನ್ನಾಗಿದೆ ನೋಡು. ತುಂಬ ದಿನ ಆಗಿತ್ತು. ಆ ಚೋಕರ್ ನೋಡೋಣ. ಹೌದು, ಅದು 3rd ಒನ್ ಕಡಿಮೆ ಇರುತ್ತೆ ಅದು. ಲೈಟ್ ವೇಟ್ ಇದೆ. ಚೋಕರ್ ತೊಗೊಂಡು ಓಲೆ ತೊಗೊಳೋಣ. 23.9.
ಚೆನ್ನಾಗಿ ಕಾಣುತ್ತೆ. ಇದೆ ಆದರೆ ಈ ಸರ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಫುಲ್ ಇಷ್ಟ ಆಗೋಯ್ತು. ಈಗ ನಮ್ಮಮ್ಮ ಹಾಕೊಂಡು ಇನ್ನೊಂದು ಸ್ವಲ್ಪ ಟೈಟ್ ಮಾಡು, ಕನ್ನಡಿ ನೋಡು, ಚೆನ್ನಾಗಿ ಕಾಣಿಸ್ತೈತೆ. ಕಳಿಸ್ ನೋಡು, ಇರಲಿ ಅಂತ ನೀನು ಇದು ತೊಗೊಂಡ್ರೆ ಓಲೆನೂ ತೊಗೋಬೋದಲ್ಲ. ಅದು ಎರಡು ಹಾಕೊಂಡು 45 ನೆಕ್ಸ್ಟ್ ಕಲಿಸ್ಬಿಟ್ಟಿದ್ದೀವಲ್ಲ ಈಗ 30. ಹಾಂ, ಆ್ಯಕ್ಚುಲಿ ನಾವು 2 ಸ್ಕೀಮ್ ತೊಗೊಂಡಿದ್ವಿ. ಒಂದು ಸ್ಕೀಮ್ ಲಾಸ್ಟ್ ಮಂತೇ ಮೆಚ್ಯೂರ್ಡ್ ಆಗಿತ್ತು, ಸೊ ಈ ಸರನ ಬುಕ್ ಮಾಡಿ ಹೋಗಿದ್ವಿ. ಆ್ಯಂಡ್ ಇನ್ನೊಂದು ಸ್ಕೀಮ್ ಇವಾಗ ಮೆಚ್ಯೂರ್ಡ್ ಆಯಿತು, ಸೊ ತೊಗೊಳಕ್ಕೆ ಬಂದ್ವಿ. ಬಟ್ ಇಲ್ಲಿಗೆ ಬಂದಾಗ ನನಗೆ ಅವಾಗಲೇ ವೇರ್ ಮಾಡಿ ಚೋಕರ್ ತುಂಬ ಇಷ್ಟ ಆಯಿತು ಇದಕ್ಕಿಂತ. ಸೊ ಇವಾಗ ಕಂಪೇರ್ ಮಾಡ್ತಾಯಿದ್ದೀವಿ, ಲೈಕ್ ಅದನ್ನು ತೊಗೊಳ್ಳೋದ ಇದನ್ನು ತೊಗೊಳ್ಳೋದ ಅಂತ. ನೋಡೋಣ ಯಾವ್ದು ತೊಗೋತೀವಿ ಅಂತ. ಎಲ್ಲ ಲೈಟ್ ಬಿಟ್ಟೆ ಬರುತ್ತೆ. 33, 35, 36. ಇಲ್ಲಿ ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಲೈಟ್ ವೆಯ್ಟಲ್ಲೂ ಸಿಕ್ಕಾಪಟ್ಟೆ ಆರ್ನಮೆಂಟ್ಸ್ ಇದೆ. ಟೋಟಲ್ ಬಂದು ನಿಮಗೆ ಚಾಯ್ಸಸ್ 36.2 ಇದೆ. ತುಂಬ ಸ್ಟೋನ್ ಲೆಸ್ ಆಗಿ 33.8. ಹ್ಯೂಜ್ ಆಪ್ಷನ್ಸ್ ಏನಿದೆ. ಇದು 1.5 ಬರುತ್ತೆ ಸ್ಟೋನ್ ಲೆಸ್ ಆಗಿ. ಈ ಥರ ಮಾಡಲ್ಸ್ 26.39 ಬರುತ್ತೆ ಸ್ಟೋನ್ ಲೆಸ್ ಆಗಿ. ನೋಡು ಯಾವ್ದು ತೊಗೋತೀವಿ. ಇದಕ್ಕೆ ತೊಗೊಂಡ್ರೆ ನನಗೆ ಮ್ಯಾಚ್ ಆಗೋದು ಇಲ್ಲ. ಇದು ಕಲರ್ ಬೇರೆ ಇದೆ, ಸ್ವಲ್ಪ ಮ್ಯಾಚ್ ಆಗಲ್ಲ ನಮ್ಮ ಇದಕ್ಕೆ. ಬಟ್ ಇಲ್ಲಿಗೆ ತುಂಬ ಡಿಫ್ರೆನ್ಸ್ ಏನು ಬರಲ್ಲ. ಗೊತ್ತಾಗಲ್ಲ ಅಂತ. ಬಟ್ ಅಂದರೆ ಇನ್ನು ಇದು ಓಲೆ ನೋಡಬೇಕಾಗುತ್ತೆ. ನೋಡೋಣ ಬಿಡು. 26 ನೀನು ಹಾಕೊಂಡು ನೋಡಮ್ಮ. ನೀನು ನೋಡೋದಾ? ನಾನು ತೆಗಿ. ನಾನು ಆ್ಯಕ್ಚುಲಿ ಈ ಥರ ತೊಗೊಂಡಿದ್ದೀನಿ ಮೇಡಮ್, ಬರೀ ಮುತ್ತು ಹಾಕ್ಸಿದ್ದೀನಿ, ಇದಿಲ್ಲ ಅಷ್ಟೇ. ಎಷ್ಟು ಗ್ರಾಮ್ ಅಪ್ಪದು ಇದ್ದಿದ್ದು? 16. ಬಟ್ ಅದು ಕತ್ತಿಗೆ ಹಿಂಗೆ ಕೂರಲ್ಲ ಅಷ್ಟೇ. ಓಕೆ ಅಷ್ಟೊಂದು ಏನು ಚೆನ್ನಾಗಿ. ನಂಗೆ ಈಗ ಮಧ್ಯೆ ಆರೆಂಜ್ ಎಲ್ಲ ಬಂದರೆ ಇಷ್ಟ ಆಗಲ್ಲ. ಅದು ಒಳ್ಳೆ ಗುಡ್ ಲುಕ್ಕು ಕಣಮ್ಮ. ಇದು ನೀವು ಹವಳು ಸರ ಎಲ್ಲ ಮಾಡಿಸಲ್ವ? ಸರಿ, ಇವಾಗ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀವಿ. ಇನ್ನೂ ಸ್ವಲ್ಪ ಡಿಸೈನ್ಸ್ ತೋರಿಸ್ತೀವಿ, ಟ್ರೈ ಮಾಡಿ ಅಂತ ಅಂದರು. ಸೊ ನೋಡೋಣ ಹೆಂಗಿದೆ ಅಂತ ಬಂದಿದ್ದೀವಿ. ಗಜಲಕ್ಷ್ಮಿ ಬರುತ್ತೆ, ತುಂಬ ಚೆನ್ನಾಗಿದೆ. ಈ ಥರ ಪಟ್ಟಿ ವೇಟ್ ಮಾಡಿ ನೋಡಿ, ಚೆನ್ನಾಗಿ ಒಂದು ಬ್ರಾಡ್ ಕಾಣಿಸುತ್ತೆ. ಕಂಫರ್ಟಬಲ್ ಇರಲ್ಲ, ಯೂಸ್ ಮಾಡಿಲ್ಲ ಅಂದರೆ 4 ಟೈಪ್ಸ್ ಹಾಕಿದ್ರೆ ಹಿಂಗೆ ಮಾಡಬಾರ್ದಾದ್ರೆ. ಎಲ್ಲಿ ಇದೆ ಅದು ಥರ್ಡ್ ಒನ್ ಮೇಲ್ಗಡೆ ಕಾಣಿಸ್ತಿದೆ. ಬಟ್ ನನಗೆ ಆಮೇಲೆ ತುಂಬ ಗ್ರ್ಯಾಂಡ್ ಆಯಿತು ಅಂತ ಅನ್ನಿಸ್ತು, ಸೊ ತೊಗೊಳ್ಳಿಲ್ಲ ಅದನ್ನು. ಎರಡು ಅನ್ಸುತ್ತೆ. ಸಿಂಪಲ್. ಇದು ಕಡಿಮೆ ಇದೆ, ಎಷ್ಟು ಗ್ರಾಮ್ ಅಲ್ಲ ಕೆಳಗಡೆ ಇರೋದು? ಕೆಳಗಿಂದ ಹಾಂ, 58 ಬರುತ್ತೆ. 27. ಇದು ಫುಲ್ 27 ಇದೆ. ಹಾಂ, ಇದು 27 ಇದೆ. ಇದು 60. ಇದು ಹಾಕೊಂಡು ನೋಡ್ತೀನಿ. ಇದು ನೋಡ್ತೀಯಾ? ನಿಂಗೆ ಇಷ್ಟ ಆಯ್ತು ಅದು? ನೋಡು. ಡಿಸೈನ್ ಚೆನ್ನಾಗಿದೆ. ಯಾವ್ದು ಇಷ್ಟ ಆಗುತ್ತೆ? ಅದು ಚೆನ್ನಾಗಿದೆ, ಇನ್ನೊಂದು ಮತ್ತೆ ಅದು ಚೆನ್ನಾಗಿದೆ. ಯಾವುದು? ಹಾಂ, ಚೆನ್ನಾಗಿದೆ. ವೇರ್ ಮಾಡಿ ಯಾವುದು ಫಸ್ಟ್ ಒಂದು 26 ಗ್ರಾಮ. ಇದು ಚೆನ್ನಾಗಿದೆ. ಇದು ನಿಮಗೆ 26 ಬರುತ್ತೆ. ಅವತ್ತು ನೋಡೋದ್ರಿಂದ ಇವತ್ತು ತುಂಬ ಡಿಸೈನ್ ಮಾಡೋದು. ಇದು ಹೆಂಗೆ ಕಾಣಿಸ್ತಿದೆ? ತುಂಬ ಚೆನ್ನಾಗಿ. ಅದೇ ನಮಗೆ ಮಿಕ್ಸ್ಡ್ ಕಲರ್ ಕಾಂಬಿನೇಷನ್ ಅಂತ ಅಷ್ಟೇ, ಬೇರೆ ಏನಿಲ್ಲ. ಎಲ್ಲ ನಿನ್ನ ನಮ್ಗೆ ಅನ್ಸುತ್ತೆ ಇದು ಚೆನ್ನಾಗಿ ಕಾಣಿಸುತ್ತೆ. ನೋಡು, ಅಲ್ಲಿ ವರ್ಕ್ ಮಾಡೋ ಸ್ಟಾಫ್ ಒಬ್ರಿಗೆ ಹಾಕಿ ತೋರಿಸಿದ್ರು ನೆಕ್ಲೆಸ್ ಹೆಂಗೆ ಕಾಣುತ್ತೆ ಸ್ಯಾರಿ ಮೇಲೆ ಅಂತ.
ನೆಕ್ಸ್ಟ್ ಈ ನೆಕ್ ಪೀಸ್ನ ಟ್ರೈ ಮಾಡಿದೆ. ಇದೇನು ಅಷ್ಟೊಂದು ಇಷ್ಟ ಆಗಿಲ್ಲ, ಬಟ್ ಓಕೆ ಥರ ಇತ್ತು. ಈಗ ಈ 4ರಲ್ಲಿ ಫೈನಲೈಸ್ ಮಾಡಬೇಕು. ಗೊತ್ತಿಲ್ಲ ಯಾವ್ದು ಚೂಸ್ ಮಾಡ್ತೀನಿ ಅಂತ. ಹಾಂ, ಅದು ಸ್ವಲ್ಪ ಡಿಫ್ರೆಂಟ್. ದೊಡ್ಡದಿದೆ, ಅದಕ್ಕೆ ಅವಳು ಇಯರಿಂಗು ಮತ್ತು ಎರಡು ಸೆಲೆಕ್ಟ್ ಮಾಡಿದ್ದಾಳೆ. ನಿಂಗೆ ಯಾವ್ದು ಬೇಕು ಅಂತ ಈ ಡೈಮಂಡ್ ಕಲೆಕ್ಷನ್ಸ್ ತೋರಿಸ್ತಿದ್ದಾರೆ. ವಿಕ್ಟೋರಿಯಾ ಕಲೆಕ್ಷನ್ಸ್ ಬರುತ್ತೆ, ತುಂಬ ಹಾಂ, ಚೆನ್ನಾಗಿದೆ. ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಇದು ಹಾಕ್ಕೊಂಡು ಟ್ರೈ ಮಾಡ್ತೀನಿ. ಇದೆಲ್ಲ ನೀವು ವೇರ್ ಮಾಡಿದ್ರೆ ಹಾಂ, ಚೆನ್ನಾಗಿತ್ತು. ಸಿಂಪಲಾಗಿ ನೀನು ಚೆನ್ನಾಗಿ ಕಾಣಿಸುತ್ತೆ. ಬಟ್ ಅಜ್ಜಿ ಒಬ್ಬಳಕ್ಕೆ ನಾವು ಎಷ್ಟು ಗ್ರಾಮ್ ಇದ್ದು 30 ಏನೋ. ಇಷ್ಟು ಗ್ರಾಮ್ ಇದೆಯಾ? ಇದು ಚೆನ್ನಾಗಿದೆ. ನಿಂಗೆ ಇದು ಬೇಡ, ಅದೇ ಬೇಕಾ? ನಂಗೆ ಅದಿಷ್ಟ ಆಯಿತು. ಅದು ಇವಾಗ ಇದಕ್ಕಿಂತ ಮುಂಚೆ ಹಾಕೊಂಬಂದಲ್ಲ ರೆಡ್ ಸ್ಟೋನ್, ಅಲ್ಲಿ ಎದ್ದು ಬಾ. ಒಂದು ನಿಮಿಷ, ಒಂದೇ ಒಂದು ಕಾಲ್ ಐತೆ, ಮುಗಿಸ್ಕೊಂಡು. ಆಯಿತು, ಬೇಡ ಬಿಡು ಪ್ರಶಾಂತ್, ಕಳಿಸ್ಬಿಡು ಅದನ್ನು, ಫೈಲ್ ಮೂವ್ ಮಾಡ್ಬಿಡು. ಇದನ್ನು ಟ್ರೈ ಮಾಡಿ ಅಂತ ಕೊಟ್ಟರು, ಬಟ್ ನನಗೆ ಇಷ್ಟ ಆಗಲಿಲ್ಲ. ಹಾಕೊಂಡ್ರೆ ನನಗೇನು ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ನೀವೇ ನೋಡಿದ್ರಲ್ಲ ಒಂದು ಸ್ಯಾರಿ ಚೆನ್ನಾಗಿ ಕಾಣಿಸ್ತು. ಇಷ್ಟರಲ್ಲಿ ಹೇಳಮ್ಮ. ಇದು ಮೇಡಮ್, ಇದು ತೊಗೊಳಪ್ಪ, ಆಯಿತು. ನಿತ್ಯಮ್ಮ ಚೆನ್ನಾಗಿ ಕಾಣಿಸ್ತಿದೆ, ತೊಗೊಂಬಿಡು. ಓಲೆ ನೋಡೋಣ ಬೇಕಾಗಿಲ್ಲ. ಓಲೆನೂ ಅದೆರಡು ತೊಗೊಂಬಿಡು. ಓಲೆ ಇನ್ನೂ ಫ್ಯಾನ್ಸಿ ನೋಡಿದ್ರೆ ನೋಡುವಂತ. ಇದು ಬೇಡ ಅಂದೆ ತಾನೇ? ಇಷ್ಟ ಆಗ್ತಿದ್ದು, ನಿಮ್ಗೆ ಇಷ್ಟ ಆಗ್ತಿಲ್ಲ ಅಷ್ಟೇ. ಅದಕ್ಕೆ ಇದನ್ನು ಹಾಕ್ಸ್ತೀನಿ. ಈ ಥರ ಪೆರಿಡಾಟಲ್ಲಿ ಇದರಲ್ಲಿ ಬರೋದು ತುಂಬ ರೇರು ಈ ಕಾಂಬಿನೇಷನ್. ನೀನು ತೊಗೊಳ್ಳೋಣನೇ ನೋಡಿ. ಸ್ಟೋನ್ ಬೇಡ ನೋಡಿದ್ರು ಮತ್ತೆ ಇದನ್ನೇ ಫೈನಲ್. ನೆಕ್ಸ್ಟ್ ಮತ್ತೆ ಚಿನ್ನನೇ ಮೇಡಮ್, ಬಟ್ ಸ್ಟೋನ್ ರೀಸೇಲ್ ವ್ಯಾಲ್ಯೂ ಇದೆ ಅಷ್ಟೇ. ಅವರು ಜಾಸ್ತಿ ಸ್ಟೋನ್ ಮೈನಸ್ ಆಗಿದೆ, ಚಾರ್ಜಸ್ ಇರುತ್ತೆ. ನಿನಗೆ ತೊಗೊಳ್ಬೇಕನ್ನಾಗಿದ್ರೆ ಲೆಕ್ಕ ಮಾಡಾದ್ಮೇಲೆ ಅದು ಕೊಂಡಿ ಹಾಕ್ಸ್ಕೋಬೇಕು. ಯಾವ್ದು ಹೇಳೋಣ? ಓಕೆ, ಫೈನಲೈಸ್ ಆಯಿತಾ? ಚಿನ್ನನೂ ಜಾಸ್ತಿ ಇತ್ತು. ನಮ್ಮದು 3ರಲ್ಲಿ ಇವಾಗ ಫೈನಲೈಸ್ ಮಾಡಬೇಕು. ಮತ್ತು ಒಂದು ಓಲೆ ಸೆಲೆಕ್ಟ್ ಮಾಡಬೇಕು. ನೋಡೋಣ ಬನ್ನಿ. ಪ್ರತಿ ತಿಂಗಳು ಹೊಸದು ಬರುತ್ತೆ ನಮ್ಮ. ಸೇಲ್ ಆದಂಗೆ ತೋರಿಸ್ತಾ ಇರ್ತಾರೆ. ಇದಕ್ಕೆ ಮ್ಯಾಚ್ ಆಗುತ್ತೆ. ಅದೆಲ್ಲ ತೊಗೋತಾರೆ ನಾವು ಇವಾಗ, ಅದಲ್ವಾ? ಇದು ಅದಕ್ಕಾದ್ರೆ ಫುಲ್ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇದೆ. ಇದು ಚೆನ್ನಾಗಿದೆ. ಇದೊಂದು ಬೇಡ, ಜಾಸ್ತಿ ನೋಡಿದ್ದೀವಿ. ಅದೇ ಬೇಡ. ಇದು ನೋಡು, ಇದು ತೊಗೊಳಂಗಿದ್ರೆ ಇವೆರಡು ಮ್ಯಾಚ್ ಆಗುತ್ತೆ. ಇದೇ ಜಾಸ್ತಿ ಇದೆ. ಎಷ್ಟು ಹೇಳಿ ಮೇಡಮ್, ನಾವು ನೋಡಿದ್ದೀವಿ. ತೊಗೊಂಡ್ರೆ ನೀವು ಓಲೆಗೆ ತೊಗೊಳಕ್ಕೆ ಆಗಲ್ಲ, ತೊಗೊಳಕ್ಕೆ. ಕೊಡಿಸ್ತೀಯಾ? ನೀನೇ ನನಗೆ ಕೊಡಿಸ್ಬೇಕು, ನಾನೇ ನೀನೇ ಕೊಡಿಸ್ತೀನಿ. ತಗೋ, ಅದೇ ಬರುತ್ತೆ. ನಿನಗೆ ತೊಗೊಂಬಿಡು ಓಲೆ, ನನಗೆ ಸರ, ನಿನಗೆ ಓಲೆ. ಮ್ಯಾಚಿಂಗ್ ಏನು ನೋಡಬೇಡ. ಅದಕ್ಕೆ ಮ್ಯಾಚಿಂಗಲ್ಲಿ ಇಲ್ಲಿದೆ. ಲಾಸ್ಟ್ ಟೈಮ್ ನೋಡಿಲ್ಲ, ನಮ್ಗೆ ಇಷ್ಟ ಆಗಿದೆ. ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದ್ದವು ಮಾತ್ರ. ನಮಗಂತೂ ಎಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು ಅಂದರೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ. ಆಲ್ಮೋಸ್ಟ್ 1 hour ತೊಗೊಂಡಿದ್ದೀವಿ ಒಂದು ಓಲೆ ಡಿಸೈಡ್ ಮಾಡೋದಕ್ಕೆ. ಬಿಕಾಸ್ ಜುಮ್ಕಾಸಲ್ಲೇ ಡಿಫ್ರೆಂಟ್ ವೆರೈಟೀಸು, ಚಾಂದ್ವಾಲಿ ಡಿಸೈನಲ್ಲೇ ಡಿಫ್ರೆಂಟ್ ವೆರೈಟಿ, ಎಲ್ಲದರಲ್ಲೂ ನೋಡಿ ಆಮೇಲೆ ಕೊನೆಗೆ ಒಂದು ಸೆಲೆಕ್ಟ್ ಮಾಡಿದ್ವಿ. ರೆಡಿ? ಇದು ನಿಮಗೆ
ದಪ್ಪ ಐತೆ. ನಾವು ತೊಗೊಂಡೋಗಿದ್ದು ಎಷ್ಟು ಗ್ರಾಮ್ ಇದು 5 ಗ್ರಾಮ್ಸ್ ಅಷ್ಟೇ. 6 16 ಗ್ರಾಮ್ ಇದೆ. ಮೇಕಿಂಗ್ ಚಾರ್ಜಸ್ ಇದೆ ಮೇಡಮ್ ಇದು 22-23 ತುಂಬ ಚೆನ್ನಾಗಿದೆ. ಈ ಸರಕ್ಕೆ ಮ್ಯಾಚ್ ಅಲ್ಲ. ಇವಾಗ ಈ ಓಲೆ ಈ ಸರ ಫೈನಲೈಸ್ ಆಯ್ತಾ? ಚೆನ್ನಾಗಿತ್ತು. ಓಕೆ ಆಯಿತಾ? ಈಗ ಇಷ್ಟ ಆಯ್ತಾ ಡಿಸೈನ್ ಎಲ್ಲ? ಮೇಡಮ್ ಇವಾಗ ನಮಗೆ ಓವರಾಲ್ ಅಕ್ಯುಮುಲೇಟ್ ಆಗಿದೆ ಎಷ್ಟು ಮೇಡಮ್? ನಾವು ಇಟ್ಟಿದ್ದು ಮತ್ತು ಚಿನ್ನ ಕಲಿಸಿದ್ದು ಇದು. ಈಗ ಫೈನಲೈಸ್ ಆದಮೇಲೆ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ ನಾವೆಷ್ಟು ಪೇ ಮಾಡಬೇಕು ಏನು ಅಂತ. ಕ್ಯಾಲ್ಕುಲೇಷನ್ ಎಲ್ಲ ಆದಮೇಲೆ ಈ ಜುಮ್ಕಿ ತೊಗೊಂಡಿದ್ರೆ ಲೈಕ್ ತುಂಬ ಜಾಸ್ತಿ ಪೇ ಮಾಡಬೇಕಿತ್ತು. ಲೈಕ್ ನೋಡೋದಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಾಣ್ಬೋದು, ಬಟ್ ಗ್ರಾಮ್ಸ್ ಜಾಸ್ತಿ ಇತ್ತು. ಸೊ ಆವಾಗಲೇ ಏನು ಚಾಂದ್ಬಾಲಿ ಡಿಸೈನ್ದು ಲಾಸ್ಟ್ ಟೈಮ್ ಒಂದು ಸೆಲೆಕ್ಟ್ ಮಾಡಿದ್ವಿ, ಅದನ್ನೇ ಫೈನಲೈಸ್ ಮಾಡಿದ್ವಿ. ಸೊ ಆ ಜುಮ್ಕಿ ತೊಗೊಳ್ಳಿಲ್ಲ, ಬೇರೆ ಓಲೆ ತೊಗೊಂಡ್ವಿ. ಇಲ್ಲಿ ಲೈಕ್ ಫುಲ್ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ನಾವು ಕಟ್ಟಿರೋದೆಷ್ಟು ಸ್ಕೀಮಲ್ಲಿ ಮತ್ತು ಮೇಕಿಂಗ್ ಚಾರ್ಜಸ್ ಎಲ್ಲ ಎಷ್ಟು ಆ್ಯಡ್ ಆಗುತ್ತೆ, ನಮಗೆ ಎಷ್ಟು ಆಫರ್ ಸಿಕ್ತಂಗೆ ಆಯಿತು, ಆ್ಯಂಡ್ ಫೈನಲಿ ಇನ್ನೂ ಎಕ್ಸ್ಟ್ರಾ ಅಮೌಂಟ್ ಎಷ್ಟು ಪೇ ಮಾಡಬೇಕು ಅಂತ. ಸೊ ನಮ್ಮಮ್ಮ ಫುಲ್ ಡೀಪಾಗಿ ಕೇಳಿಸ್ಕೊತಾ ಇದ್ದಾರೆ. ಇದು ನೀವು ಪೇ ಮಾಡಿ ಇದನ್ನು 409 ಈ ಅಮೌಂಟ್ನ ನಾನು ಮೈನಸ್ ಮಾಡಿದ್ರೆ 43,440 ಪೇ ಮಾಡೋದು. ಆ್ಯಕ್ಚುಲಿ ನಮ್ಮದು 2 ಗ್ರಾಮ್ ಎಕ್ಸ್ಟ್ರಾ ಆಗಿದೆಲ್ವಾ, 2.40. ಇವೆರಡು ಫೈನಲೈಸ್ ಆಗಿದೆ. ಈ ಚೋಕರ್ ಮತ್ತು ಓಲೆ ತೊಗೊತೀನಿ. UPI ಇವತ್ತಿನ ಗೋಲ್ಡ್ ರೇಟ್ 13,150 ಇದೆ, 22 ಕ್ಯಾರೆಟು. ನಮ್ದು ಹೆಂಗೋ ಪರ್ಚೇಸ್ ಆಯಿತು. ಸ್ವಲ್ಪ ಹಳೆ ಚಿನ್ನ ತಂದಿದ್ದೀವಿ, ಅದನ್ನು ಕರಗಿಸೋಕ್ಕೆ ಹೋಗ್ಬೇಕು ಇವಾಗ. ನಮ್ಮ ಅದನ್ನು ತೆಗಿತಿದ್ದಾರೆ. ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗಿ ಹಳೆ ಚಿನ್ನ ಕರಗಿಸ್ಬೇಕು. ಬಾರ ಬೇಗ. ನಮ್ಮ ಫುಲ್ ಖುಷಿ ಆಗ್ಬಿಟ್ಟವ್ರಿ. ಶಿವಮೊಗ್ಗಗೆ ಹೋದಾಗ ನನ್ನ ಬ್ರೇಸ್ಲೆಟ್ ಕಟ್ಟಾಯಿತು. ಸೊ ಅವ್ರನ್ನ ಕೇಳಿದ್ವಿ ಲೈಕ್ ಇದನ್ನು ವಾಪಸ್ ಜೋಡಿಸ್ಬೋದಾ ಅಂತ. ಬಟ್ ಅವ್ರು ಹೇಳಿದ್ರು ಇದು ವಾಪಸ್ ಕೂಡಿಸಿದ್ರು ಮತ್ತೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ಅದಕ್ಕೆ ಅದನ್ನು ಕರಗಿಸ್ತಿದ್ದೀವಿ. ಇವರೇ ಶ್ರುತಿ ಮ್ಯಾಮ್, ಅವ್ರಿಗೆ ಸಿಕ್ಕಾಪಟ್ಟೆ ಥ್ಯಾಂಕ್ಸ್ ಹೇಳಬೇಕು. ಪಾಪ ಫುಲ್ ಪೇಷನ್ಸಿಂದ ಚೆನ್ನಾಗಿ ತೋರಿಸಿದ್ರು ಎಲ್ಲನೂ. ನಮಗೆ ಎಲ್ಲ ರೀತಿ ಕಲೆಕ್ಷನ್ಸು ತೋರಿಸಿದ್ರು, ಲೈಕ್ ಗೋಲ್ಡಲ್ಲಿ, ಡೈಮಂಡಲ್ಲಿ, ಎಲ್ಲದರಲ್ಲೂ. ಶಿ ವಾಸ್ ವೆರಿ ಕೋಆಪ್ರೇಟಿವ್. ಫುಲ್ ಪಾಲಿಶ್ ಜ್ಯುವೆಲ್ರಿ ಇದೆ. ಇವಾಗ ನಮ್ಮದು ಸರ ಎಷ್ಟು ಬ್ರೇಸ್ಲೆಟ್ ಎಷ್ಟು ಗ್ರಾಮ್ ಇದೆ ಅಂತ ಲೆಕ್ಕ. ಇಷ್ಟು 1717 ಇಷ್ಟು. ಇದು ಕಸ್ಟಮರ್ದು, ಅದಕ್ಕೆ ಮ್ಯಾಚ್ ಮಾಡಿಸ್ತದೆ. ಎಷ್ಟು ಚೆನ್ನಾಗಿದೆ ನೋಡು. ಇದು 17 ಗ್ರಾಮ್ ಇದೆ. ಈ ಥರ ನಾವು ಮಾಡಿಸ್ಬೇಕು. ಇದೆಲ್ಲ ಅಲ್ಲಿ ಸೀಲ್ ಥರ ಇರುತ್ತಂತೆ, ಆ ಸೀಲ್ ಇದ್ದರೆ ಅವ್ರೇನು ಚೆಕ್ ಮಾಡಲ್ಲ ಪ್ಯೂರಿಟಿ. ಇಲ್ಲಿ ನಮ್ಮ ಗೋಲ್ಡ್ನ ಮೆಲ್ಟ್ ಮಾಡ್ತಾ ಇದ್ದಾರೆ. ನನಗೆ ಫುಲ್ ಬೇಜಾರಾಗೋಯ್ತು. ನಾನು ಡೈಲಿ ಯೂಸ್ ಮಾಡ್ತಿದ್ದಿದ್ದು ಗೋಲ್ಡ್ ಬ್ರೇಸ್ಲೆಟ್, ಅದು ಚಿಕ್ಕ ಕಾಯಿನ್ ಥರ ಆಗೋಯ್ತು. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ನಮಗೆ ಎಷ್ಟು ತೊಗೊಂಡ್ರು ಚಿನ್ನದ ಮೇಲೆ ಆಸೆ ಅಂತೂ ತಪ್ಪಲ್ಲ. ಅದೆಷ್ಟು ಇದೆಷ್ಟು ಕೇಳ್ತಾರೆ ಇರ್ತಾರೆ. ಏನು ಬೇಕಮ್ಮ? ಎರಡಲ್ಲಿ ಮಂಗಲ ಸರ ಮಾಡಿಸ್ಕೊಂಡು
ಮಾಡಿಸ್ತೀನಿ. ಸಿಲ್ವರಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಹ್ಯೂಜ್ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ, ಎಲ್ಲ ಥರದ್ದು ಇದೆ. ಬಟ್ ನಾವಿಲ್ಲೆಲ್ಲ ಏನೂ ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ, ಏನೂ ನೋಡೋಕ್ಕೂ ಹೋಗಲಿಲ್ಲ ಐಟಮ್ಸ್ ಎಲ್ಲ. ನಾನು ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಆಯಿತು ಗೈಸ್, ಖುಷಿ ಆಯಿತು, ಖುಷಿ, ಫುಲ್ ಹ್ಯಾಪಿ. ಹೆಣ್ಮಕ್ಳಿಗೆ ಚಿನ್ನ ಬೆಳ್ಳಿ ತೊಗೊಬಿಟ್ರೆ ಖುಷಿ. ಸ್ವಲ್ಪ ಅತಿ ಆಸೆ, ಈ ಕಡೆ ಪ್ಲಾಟಿನಮ್ ನೋಡೋಣ ಅಂತ ಬಂದಿದ್ದೀವಿ. ನಮ್ಮಮ್ಮ ಅಲ್ಲಿ ಸ್ಕೀಮಿಗೆ ಸೈನ್ ಆಗ್ತವ್ರೆ. ಆ್ಯಕ್ಚುಲಿ ಪ್ಲಾಟಿನಮ್ಮು ತೊಗೊಬೋದು, ಡೈಮಂಡ್ ಥರ ಅನಿಸುತ್ತೆ, ಬಟ್ ಆಫ್ಕೋರ್ಸ್ ಕಾಸ್ಟ್ ಎಫೆಕ್ಟಿವ್ ಆಗಿದೆ. ಇಲ್ಲೆಲ್ಲ ನೆಕ್ ಪೀಸಸ್ ಎಲ್ಲ ಸಿಕ್ಕಾಪಟ್ಟು ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ. ಸೊ ಆರಾಮಾಗಿ ಪ್ಲಾಟಿನಮನ್ನು ತೊಗೋಬೋದು. ಎಷ್ಟು ಚೆನ್ನಾಗಿದೆ, ಮಧ್ಯದಲ್ಲಿ ರೆಡ್ ಸ್ಟೋನ್ ಬಂತು. ಈವನ್ ದಿಸ್ ಇಸ್ ಸೋ ಬ್ಯೂಟಿಫುಲ್. ಈಗ ನಾನು ಹಾಕ್ಕೊಂಡಿರೋದು ಡೈಮಂಡ್ ಸೆಟ್. ಯಾವುದಿದೆ ಇದೆಲ್ಲನೂ ಡೈಮಂಡ್ ಕಲೆಕ್ಷನ್ಸ್. ಅನೇಕ ಕಲೆಕ್ಷನ್ಸ್ ಬರುತ್ತೆ ಮೇಡಮ್, ಎಲ್ಲ ಟ್ರೆಡಿಷನಲ್ ಬರುತ್ತೆ. ನಿತ್ಯ ವಿವೇಕ್ ಯೂಟ್ಯೂಬ್ ಚಾನಲ್ ಇವಾಗ 1 ವೀಕ್ ಆಗಿದೆ ಅಷ್ಟೇ ಸ್ಟಾರ್ಟ್ ಮಾಡಿ. ನಿತ್ಯ ವಿವೇಕ್ ಯೂಟ್ಯೂಬ್ ಚಾನಲ್. ಹಾಂ, ಅಲ್ಲೆಲ್ಲರೂ ಕೇಳ್ತಿದ್ರು ಲೈಕ್ ಯಾವ ಯೂಟ್ಯೂಬ್ ಚಾನಲ್ ನಿಮ್ಮದು ಅಂತ. ಸೊ ಹೇಳ್ತಿದ್ದೆ ಇವಾಗ 1 ವೀಕ್ ಅಷ್ಟೇ ಆಗಿರೋದು ಸ್ಟಾರ್ಟ್ ಮಾಡಿ ಅಂತ. ಪಾಪ ದೇವರ್ ಆಲ್ ಸೋ ಸಪೋರ್ಟಿವ್. ಅಂದರೆ ಮಾಡಿ ವಿಡಿಯೋ ಹಾಕಿ ಬನ್ನಿ, ನಾನು ತೋರಿಸ್ತೀನಿ, ಲೈಕ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಸೊ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಹೊಸ ಕಲೆಕ್ಷನ್. ಇದೆಲ್ಲ 30% ನಿಮಗೆ ಡೈಮಂಡ್ ಕಾಸ್ಟ್ ಡಿಸ್ಕೌಂಟ್. ಓಕೆ, ನಾವು ಬಂದು 4 ಅವರ್ಸ್ ಆಯಿತು, ಇನ್ನೂ ಇಲ್ಲೇ ಇದ್ದೀವಿ. ನಮ್ಮಮ್ಮ ಅಲ್ಲಿ ಫೋನಲ್ಲಿ ಮಾತಾಡ್ತವ್ರೆ. ಯಪ್ಪ ಸಾಕಾಗೋಯಿತು. ಶಾಪಿಂಗ್ ಶಾಪಿಂಗ್ ಶಾಪಿಂಗ್, ನಮ್ಮದು ಮುಗಿಯಲಾರದ ಶಾಪಿಂಗ್ ಆಗೋಗಿದೆ ಇವತ್ತು. ಓಕೆ, ಫೈನಲಿ ನಮ್ಮ ಶಾಪಿಂಗ್ ಆಯಿತು. ಇವಾಗ ಹೋಗ್ತಾ ಇದ್ದೀವಿ. 8:30 ಆಗಿದೆ ಟೈಮ್. ಇವಾಗ ಆಟೋ ಬುಕ್ ಮಾಡಿದ್ದೀನಿ. ಆಟೋಲ್ಲಿ ಇಲ್ಲಿಂದ ಹೋದರೆ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮಮ್ಮ ಇಲ್ಲಿ ಮನೆಗೆ ಬಂದು ಚಾಮುಂಡಮ್ಮನ ತೋರಿಸ್ತಿದ್ದಾರೆ ಮೊದಲು.